ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. 538ನೇ ಶ್ರೀ ಸಂತ ಶ್ರೇಷ್ಠ ಶ್ರೀ ಭಕ್ತ ಕನಕದಾಸ ಜಯಂತಿಯನ್ನು ಸಂಕೇಶ್ವರ ಪುರಸಭೆಯಲ್ಲಿ ಆಚರಣೆ ಮಾಡಲಾಯಿತು. ಇಂದು 8 ನವೆಂಬರ್ 2025ರಂದು 538ನೇ ಶ್ರೀ ಸಂತ ಶ್ರೇಷ್ಠ ಶ್ರೀ ಭಕ್ತ ಕನಕದಾಸ ಜಯಂತಿ ಅಂಗವಾಗಿ ಮೊದಲಿಗೆ ಪುರಸಭೆ ಮುಖ್ಯಾಧಿಕಾರಿ ಪ್ರಕಾಶ್ ಮಠದ ಇವರು ಶ್ರೀ ಸಂತ ಶ್ರೇಷ್ಠ ಶ್ರೀ ಭಕ್ತ ಕನಕದಾಸರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಪುರಸಭೆ ಮಾಜಿ ನಗರಾಧ್ಯಕ್ಷರು ಹಾಗೂ ದಿ ಹುಕ್ಕೇರಿ ತಾಲೂಕಾ ವಿದ್ಯುತ್ ಸಹಕಾರಿ ಸಂಘದ ನಿರ್ದೇಶಕರು ಹಾಗೂ ಸಮಾಜದ ಮುಖಂಡರಾದ ಶ್ರೀ ಗಜಾನನ್ ಕೊಳ್ಳಿ ಮತ್ತು ಸಂಕೇಶ್ವರ ಹಾಲು ಮತದ ಅಧ್ಯಕ್ಷರಾದ ಶ್ರೀ ಭೀಮಣ್ಣ ಮಲ್ಲಾರಿಗೋಳ್ ಹಾಗೂ ಅನೇಕ ಸಮಾಜದ ಮುಖಂಡರು, ಅಧಿಕಾರಿ ವರ್ಗದವರು ಮತ್ತು ಸಿಬ್ಬಂದಿಯವರು ಮತ್ತು ಭಕ್ತ ಕನಕದಾಸರ ಅಭಿಮಾನಿಗಳು ಈ ಜಯಂತಿಯಲ್ಲಿ ಪಾಲ್ಗೊಂಡಿದ್ದರು. ತೇಜ್ ಪ್ರಭು ನ್ಯೂಸ್, ಸಂಕೇಶ್ವರ್. ಅವರ ತತ್ವಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಾವು ಪ್ರತಿದಿನ ನಡೀಬೇಕಂತ ಹೇಳ್ತಾ ಆಲೋಚನೆ ಈ ಜಯಂತಿಗೆ ಒಂದು ಅರ್ಥಪೂರ್ಣವಾಗಿರ್ತದೆ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಭಕ್ತ ಕನಕದಾಸ ಜಯಂತಿ ಶುಭಾಶಯ ಹೇಳ್ತಾ ನಾನು 2 ಮಾತು ನಮಸ್ಕಾರ. ಭಕ್ತ ಕನಕದಾಸರಿಗೆ ಜಯವಾಗಲಿ, ಭಕ್ತ ಕನಕದಾಸರಿಗೆ ಜಯವಾಗಲಿ. ದಿನ ಭಕ್ತ ಕನಕದಾಸರ ಜಯಂತಿಯನ್ನು ಸಂಕೇಶ್ವರ ಪುರಸಭೆಯಲ್ಲಿ ನಾವು ಆಚರಿಸ್ತಾ ಇದ್ದೇವೆ. ಭಕ್ತ ಕನಕದಾಸರು ಸಮೀಪದಂಥ ಶಿಗ್ಗಾಂವ ತಾಲೂಕಿನ ಬಾಡ್ ಗ್ರಾಮದಲ್ಲಿ 1580 ಇಸ್ವಿಯಲ್ಲಿ ಜನಿಸಿದರು. ತಂದೆ ಅವರು ಬೀರಪ್ಪ ಮತ್ತು ತಾಯಿ ಬಚ್ಚಮ್ಮ ಅವರು ತಂದೆಯವರಂಥ ಬೀರಪ್ಪ ನಾಯಕವರು ಈ ಅವತ್ತು ಆಗಿನ ರಾಜಮಂದಿರದಲ್ಲಿ ಕೋಟದಲ್ಲಿ ಒಬ್ಬರ ಸಂಗೀತಕಾರ ಆಗಿದ್ದರು. ಅದೇ ಅದರಲ್ಲಿ ಬಂದಂಥ ತಂದೆಯಿಂದ ಬಂದಂಥ ಕಲೆಯನ್ನು ನಾವು ಅದನ್ನು ಆತ್ಮಸಾತ ಮಾಡಿ ಮುಂದೆ ಬರ್ತಕ್ಕಂಥ ಜನ್ಮಾಂತದಲ್ಲಿ ಅವರು ಒಬ್ಬರು ಕವಿ ಆದರು, ಕೀರ್ತನಕಾರರಾದರು. ಅವರು ಭಕ್ತ ಕನಕದಾಸ ದಾಸ ಭಕ್ತಿಯಲ್ಲಿ ಬಂದಂಥ ವ್ಯಕ್ತಿ. ಮುಂದೆ ಅವರು ಶ್ರೀಕೃಷ್ಣ ಮಠ ಉಡುಪಿಯಲ್ಲಿ ಇರ್ತಕ್ಕಂಥ ವ್ಯಾಸಮುನಿಯ ಅವರ ಕೈಯಲ್ಲಿ ಅವರು ಸಂಪರ್ಕದಾಗ ಬಂದ ನಂತರ ಅವರಲ್ಲಿ ಬದಲಾವಣೆ ಆಗಿ ಮುಂದೆ ಅವರ ಧಾರ್ಮಿಕದಲ್ಲಿ ಹೋಗಿ ಸುಮಾರು 300 ಕೀರ್ತನೆಗಳು ಮಾಡಿ ಅವರು 12ನೇ ಶತಮಾನದಲ್ಲಿ ಇರ್ತಕ್ಕಂಥ ಬಸವೇಶ್ವರ ಯಾವ ರೀತಿ ಸಮಾನತೆಯನ್ನು ಕಾಪಾಡಿದರು ಅದೇ ರೀತಿಯಲ್ಲಿ ಎಲ್ಲ ಉಚ್ಚ ನೀಚ ಅನ್ನೋದು ಮರೆತು ಮತ್ತು ಸುವರ್ಣ ಶುದ್ಧರ ಅನ್ನೋದು ಬಿಟ್ಟು ಎಲ್ಲರೂ ಸಮಾನತೆಯನ್ನು ಕಾಪಾಡಬೇಕು ಅನ್ನುವಂಥ ಅವರು ತಮ್ಮ ಪದ ಮುಖಾಂತರ ಕುಲ ಎಂದು ಹೊಡೆದಾಡಿದರು. ತಮ್ಮ ಕುಲದ ನೆಲೆಯನ್ನು ಬಲ್ಲಿರ ಅನ್ನುವಂಥ ಒಂದು ಸಮಾನತೆ ಕಾಪಾಡುವಂಥ ನಿಟ್ಟಿನಲ್ಲಿ ಮೊದಲಿಂದ ಮಾನಸಿಕತೆ ಇತ್ತು. ಅವರು ಜಯಂತಿಯನ್ನು ಅದಕ್ಕೆ ತಾರೀಖು ಅನ್ನೋದು ನಕ್ಕಿ ನಿಶ್ಚಿತ ಇರೋದಿಲ್ಲ. ಆದರೆ ಕಾರ್ತಿಕ್ ಮಹಿನೆ ಚಾಲು ಆದ ನಂತರ 18ನೇ ದಿವಸಕ್ಕೆ ಅವ್ರ ಜಯಂತಿ ಇರ್ತೈತಿ, ತಿಥಿ ಪ್ರಕಾರ ಇರ್ತೈತಿ. ಈ ನಿಟ್ಟಿನಲ್ಲಿ ಇವತ್ತಿನ ದಿವಸ ನಾವು ಜಯಂತಿಯನ್ನು ಆಚರಿಸ್ತಾ ಇದ್ದೇವೆ. ಮುಂದೆ ಬರ್ತಕ್ಕಂಥ ದಿನಮಾನದಲ್ಲಿ ಮುಂಚೆ ಇವಕ್ಕೆ ಸುಟ್ಟಿಯವರು ಇರೋಕ್ಕಿಲ್ಲ. ಅಲ್ಲಿ ಯಡಿಯೂರಪ್ಪರು ಬಂದ ನಂತರ ಇದೊಂದು ಆಚರಣೆ ಮಾಡುವಂಥ ನಿಟ್ಟಿನಲ್ಲಿ ಅದಕ್ಕೆ ಹಾಲಿಡೇ ಡಿಕ್ಲೇರ್ ಮಾಡಿಕೆಸಿದ ಒಂದು ವ್ಯವಸ್ಥೆ ಬರ್ತಾ ಇದೆ ಅಂತ ಹೇಳಿ ಜಯಂತಿಯ ಶುಭಾಶಯ ತಿಳಿಸುತ್ತಾ ಇವತ್ತಿನ ಈ ಭಕ್ತ ಕನಕದಾಸರ ಒಂದು ಜಯಂತಿ ಅಂಗವಾಗಿ ಈಗಾಗಲೇ ಸಮಾಜದ ಹಿರಿಯರು ಮತ್ತು ಪುರಸಭೆಯ ಹಿರಿಯ ಸದಸ್ಯರಾದಂಥ ಗಜಾನನ್ ಕೊಳ್ಳಿಯವರು ಕನಕದಾಸರ ಬಗ್ಗೆ ಎಲ್ಲವನ್ನು ತಿಳಿಸಿಕೊಟ್ರು. ಕನಕದಾಸರು ಎಲ್ಲರೂ ಸಮಾನರು ಅನ್ನೋ ಒಂದು ಹೇಗೆ 12ನೇ ಶತಮಾನ ಬಸವಣ್ಣವರ ಒಂದು ಸಮಾನತೆಯ ಬಗ್ಗೆ ಸಾರಿದರು, ಅದೇ ರೀತಿ ಕನಕದಾಸರು ಸಹ 15ನೇ ಶತಮಾನದಲ್ಲಿ 15ನೇ ಶತಮಾನದಿಂದ 1690 ಸುಮಾರು
80 ವರ್ಷಗಳ ಕಾಲ ಅವರ ಈ ದಾಸ ಪರಂಪರೆಯನ್ನು ದಲ್ಲಿ ಎಲ್ಲರೂ ಸಮಾನವಾಗುವಂಥ ಇದನ್ನು ಹೇಳ್ಕೊಟ್ರು. ಇಂಥ ಅವರ ತತ್ವಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನಾವು ಪ್ರತಿದಿನ ನಡಿಬೇಕಂತ ಹೇಳ್ತಾ ಇವತ್ತಿನ ಈ ಜಯಂತಿಗೆ ಒಂದು ಅರ್ಥಪೂರ್ಣವಾಗಿರ್ತದೆ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಭಕ್ತ ಕನಕದಾಸ ಜಯಂತಿ ಶುಭಾಶಯ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಭಕ್ತ ಕನಕದಾಸರಿಗೆ ಭಕ್ತ ಕನಕದಾಸರಿಗೆ ಜಯವಾಗಲಿ.